ನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಗಂಗೆಯೊಡನಾಡಿದ ಘಟ್ಟ ಬೆಟ್ಟಂಗಳು ಕೆಟ್ಟ ಕೇಡ ನೋಡಿರಯ್ಯ, ಅಗ್ನಿಯೊಡನಾಡಿದ ಕಾಷ್ಟಂಗಳು ಕೆಟ್ಟ ಕೇಡ ನೋಡಿರಯ್ಯ, ಜ್ಯೋತಿಯೊಡನಾಡಿದ ಕತ್ತಲೆ ಕೆಟ್ಟ ಕೇಡ ನೋಡಿರಯ್ಯ, ಜ್ಞಾನಿಯೊಡನಾಡಿದ ಅಜ್ಞಾನಿ ಕೆಟ್ಟ ಕೇಡ ನೋಡ. ಎಲೆ ಪರಶಿವ ಮೂರ್ತಿ ಹರನೆ ನಿಮ್ಮ ಜಂಗಮಲಿಂಗದೊಡನಾಡಿ ಎನ್ನ ಭವಾದಿ ಭವಂಗಳು ಕೆಟ್ಟ ಕೇಡ ನೋಡ ಚೆನ್ನಮಲ್ಲಿಕಾರ್ಜುನ. ಗಂಗೆಯೊಡನಾಡಿದ ವರ್ಣನೆ ಮಾಡ್ತಾ ಇದ್ದಾಳಕ್ಕ. ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ ಅಂತ. ಗಂಗೆಯೊಡನಾಡಿದ ಘಟ್ಟ ಬೆಟ್ಟಂಗಳು, ಗಂಗೆ ಎಲ್ಲಿ ಹರಿತದೋ ಸುತ್ತು ಬಳಸ್ತದೋ ಧುಮ್ಮಿಕ್ತದೋ ಆ ಘಟ್ಟ ಬೆಟ್ಟಗಳು ಕೆಟ್ಟು ಹೋಗ್ತವೆ ಅಂತ ಹೇಳ್ತಾಳೆ. ಕೆಟ್ಟು ಹೋಗೋದಂದರೆ ಇಲ್ಲಿ ಕೆಟ್ಟು ಹೋಗುವುದು ಅನ್ನೋದಕ್ಕೆ ಭಾಳ ಒಳ್ಳೆ ಅರ್ಥ ಕೊಟ್ಟಿದ್ದಾಳೆ ಅಕ್ಕ. ಕೆಟ್ಟ ಕೇಡ ಗುಡ್ಡ ಬೆಟ್ಟಗಳು ಗಂಗೆ ಹರಿಯಿತು ಅಂತ ಕೇಳಿದ್ರೆ ಒಂದು ಮೃದುವಾಗ್ತವೆ, ಮೆತ್ತಗಾಗ್ತವೆ, ಇನ್ನೊಂದು ಅಲ್ಲಿ ಗಿಡ ಮರಗಳು ಸಸಿಗಳು ಹುಲ್ಲುಗಳು ಹುಟ್ಟಿಕೊಳ್ತವೆ, ಹಸಿರು ತಾಂಡವಾಡ್ತದೆ. ಅಗ್ನಿಯೊಡನಾಡಿದ ಕಾಷ್ಟಂಗಳು ಕೆಟ್ಟ ಕೇಡು ನೋಡಯ್ಯ ಅಂದ್ರೆ ಅವು ಭಸ್ಮವಾಗ್ತವೆ, ತನ್ನೊಳಗಿರ್ತಕ್ಕಂಥ ಎಲ್ಲ ಭೇದವನ್ನು ಕಳೆದುಕೊಳ್ತವೆ. ಜ್ಯೋತಿಯೊಡನಾಡಿದ ಕತ್ತಲೆ ಕೆಟ್ಟ ಕೇಡು. ಜ್ಯೋತಿಯೊಡನಾಡಿದ ಕತ್ತಲೆ ಏನಾಗ್ತದೆ? ಬೆಳಕಾಗ್ತದೆ. ಕತ್ತಲೆ ಹೋಗಿ ಬೆಳಕಾಗ್ತದೆ. ಹಾಗೆ ಜ್ಞಾನಿಯೊಡನಾಡಿದ ಅಜ್ಞಾನಿ ಏನಾಗ್ತಾನೆ? ಜ್ಞಾನಿ ಆಗ್ತಾನೆ. ಅದಕ್ಕೆ ಮೂರ್ಖರ ಜೊತೆ ಗೆಳೆತನಕ್ಕಿಂತಲೂ ಜ್ಞಾನಿಗಳ ಜೊತೆ ಜಗಳ ಲೇಸು ಅಂತ. ಜಗಳ ಆಡಿದ್ರು ಜ್ಞಾನಿಗಳ ಜೊತೆನೇ ಆಡಬೇಕು, ಗೆಳೆತನ ಮೂರ್ಖರ ಜೊತೆ ಮಾಡೋದಕ್ಕಿಂತಲೂ. ಎಲೆ ಪರಶಿವ ಮೂರ್ತಿ ಹರನೆ ನಿಮ್ಮ ಜಂಗಮ ಲಿಂಗದೊಡನಾಡಿ, ಅನುಭಾವಿ ಶರಣರ ಒಡನಾಡಿದರೆ ಭವಾದಿ ಭವಂಗಳು ಕೂಡ ಕೆಟ್ಟು ಹೋಗ್ತವೆ. ಭವ ಕಷ್ಟ ದೂರ ಆಗ್ತದೆ. ಮೃತ್ಯೋರ್ಮ ಅಮೃತಂಗಮಯ ಅಂತ ನೋಡಿದ್ವು ನಾವು. ಭೋಜರಾಜನ ಆಸ್ಥಾನದಲ್ಲಿ ಪ್ರಸಿದ್ಧ ಕವಿ ಯಾರಿದ್ರು? ಕಾಳಿದಾಸ ಇದ್ದ. ಕಾಳಿದಾಸ ಕುಂತಿರ್ತಾನೆ. ಅನೇಕ ಜನ ಆಸ್ಥಾನಿಕರೆಲ್ಲರೂ ಪ್ರಶ್ನೆಗಳು ಕೇಳ್ತಾರೆ. ನಮಗೆ ಒಂದು ಚಿಂತೆ ಆಗಿದೆ, ಅಮೃತ ಇದೆ ಅಂತಾರೆ, ಅಮೃತ ಎಲ್ಲದ ಅಂತ ಕೇಳಿದ್ರಂತೆ. ಆವಾಗ ಅಮೃತ ಒಬ್ರು ಹೇಳ್ತಾರೆ, ಅಮೃತ ಸ್ವರ್ಗದಲ್ಲದ ಅಂತೇಳಿ. ಸ್ವರ್ಗದಲ್ಲಿದ್ರೆ ಸ್ವರ್ಗಕ್ಕೆ ಹೋದವರೆಲ್ಲ ಮತ್ತೆ ಸ್ವರ್ಗದ ಋಣ ತೀರಿದ ಪುಣ್ಯದ ಬಲ ತೀರಿದ ಕೂಡಲೇ ಮತ್ತೆ ಕೆಳಗೆ ಬರ್ತಾರಲ್ಲ ಭೂಮಿಗೆ. ಹಾಗಿದ್ರೆ ಅಮೃತ ಅಂದ್ರೆ ಒಂದು ಸಲ ಪಡೆದ ನಂತರ ಇಲ್ಲವಾಗಬಾರ್ದು ಅಂತ ಹೇಳ್ತಾರೆ. ಹಾಗಾದ್ರೆ ಅಲ್ಲಿದ್ರು ಪತಿತರಾಗ ಇಲ್ಲ, ಅಮೃತ ಚಂದ್ರನಲ್ಲದ. ಅದಕ್ಕೇನಂತಾರೆ ಇನ್ನೊಂದು ಹೆಸರು ಅವನಿಗೆ? ಅಮೃತಾಂಶು ಅಂತಾರೆ. ಚಂದ್ರನಿಗೆ ಅಮೃತಾಂಶು, ಅಮೃತದ ಕಿರಣ ಉಳ್ಳವನು ಅಂತ ಹೇಳ್ತಾರೆ. ಅವನಲ್ಲದ. ಹಾಗಿದ್ರೆ ಅವನು 15 ದಿನ ಚಲೋ ಇರ್ತಾನ, 15 ದಿನ ಕರಗಿ ಹೋಗ್ತಾನ, ಕ್ಷಯರೋಗಿ ಆಗ್ತಾನ. ಅಮೃತ ಅಂದ್ರೆ ಇದ್ದಂಗೆ ಇರಬೇಕಲ್ಲ ಅಂತ ಇನ್ನೊಬ್ಬ ಪ್ರಶ್ನೆ ಮಾಡ್ತಾನೆ. ಆವಾಗ ಇನ್ನೊಬ್ಬ ಕೇಳ್ತಾನೆ, ಯಾವ ಸರ್ಪದ ಮಣಿ ತಲೆಯಲ್ಲಿ ಮಣಿ ಅದ ಅದಕ್ಕದ, ಹಂಗಾದ್ರೆ ಅದರಲ್ಲಿನೂ ವಿಷ ಅದಲ್ಲ. ಇಲ್ಲ, ಅಮೃತ ಸಾಗರದಲ್ಲದ ಅಂತ ಹೇಳ್ತಾನೆ. ಸಾಗರದಲ್ಲಿದ್ದರೆ ಸಾಗರದ ನೀರು ರುಚಿಯಾಗಿರಬೇಕಾಗಿತ್ತು, ಸಾಗರದ ನೀರು ಉಪ್ಪದಲ್ಲ ಅಂತ ಕೇಳಿ ಎಲ್ಲರೂ ಚಿಂತನೆ ಮಾಡುವಾಗ ಜ್ಞಾನಿಗಳು ಅವಶ್ಯಕತೆ ಇದ್ದಾಗೆ ಮಾತಾಡ್ತಾರೆ. ಕಾಳಿದಾಸಂತನ ಬರ್ತದೆ. ಕಾಳಿದಾಸ ಹೇಳ್ತಾನೆ, ಅಮೃತ ಸ್ವರ್ಗದಲ್ಲಿಲ್ಲ, ಚಂದ್ರನಲ್ಲಿಲ್ಲ, ಸರ್ಪದಲ್ಲಿಲ್ಲ, ಸಾಗರದಲ್ಲಿಲ್ಲ. ಅಮೃತ ಎಲ್ಲದ ಅಂತ ಕೇಳಿದ್ರೆ ಎಲ್ಲಿ ಶರಣರ ಸಂತರ ಅನುಭವಗಳ ಅಮರವಾಣಿ ನಡೀತಾ ಇರ್ತದೋ ಅಲ್ಲಿ ಶರಣರ ಸಂಘದಲ್ಲಿ ಅಮೃತ ಅದ ಅಂತ ಹೇಳ್ತಾರೆ. ಅಂದರೆ ಮೃತ್ಯುವಿನಿಂದ ಪಾರಾಗ್ತಕ್ಕಂತಹ ಸಾಧನ, ದುಃಖದಿಂದ ದೂರ ಆಗ್ತಕ್ಕಂತಹ ಉಪಾಯ ಇರೋದೆಲ್ಲದ ಶರಣರ ಸಂಘದಲ್ಲದ. ಅದಕ್ಕೇನೆ ಪರೀಕ್ಷಿತನಿಗೆ 7 ದಿವಸಕ್ಕೆ ಮರಣ ಅದ ಅಂತ ಕೇಳಿದ್ರೆ ಪರೀಕ್ಷಿತ ರಾಜ ಪ್ರವಚನ ಕೇಳಿ ಕೂಡ್ತಾನೆ. ಹಗಲು ರಾತ್ರಿ 7 ದಿನ ಕುಂತ ಮೇಲೆ ನಾನು ಆರು ಅನ್ನೋದು ಅವನಿಗೆ ಗೊತ್ತಾಗ್ತದೆ. ಇವತ್ತು ನಿನ್ನ ಮೃತ್ಯು ಅದ ಅಂತ ಮೃತ್ಯುನೇ ಬಂದು ಹೇಳಿದಾಗಲೂ ಅವನಂತಾನೆ, ಸಾಯುವವನಾರು? ಸಾಯುವುದು ದೇಹ, ನಾನು ಸಾಯುವವನಲ್ಲ. 7 ದಿವಸದ ಪ್ರವಚನದಲ್ಲಿ ಅವನ ಮರಣದ ದುಃಖವೇ ದೂರಾಗಿ ಹೋಗಿತ್ತು. ಅದಕ್ಕೆ ಚೆನ್ನಬಸವಣ್ಣವರು ಹೇಳಿದರು, ಜ್ಞಾನ ದೀಪ್ತಿಯೇ ಬೆಳಗುವ ತೈಲವಾವುದೆಂದರೆ ಸದುಮಾನ್ಯರ ನುಡಿಗಡಣದಿಂದ ಹೊಸರುವಾ ಹೊಸರು.
ಪೂರನೇ ನಮ್ಗೆ ಪಡಿಬೇಕಂತಿಲ್ಲ, ಸ್ವಲ್ಪ ಅದ್ರ ಒಸರು ಹತ್ತಿದ್ರು ನೀರು ಗಡಿಗೆಯಲ್ಲಿ ಒಸರಿದ್ರೆ ಹೆಂಗೆ ತಂಪಾಗ್ತದೋ ಹಾಗೆ ಶರಣರ ಸಂಘದಲ್ಲಿ ಕೂಡ್ತಾ ಹೇಳ್ತಾ ಕೇಳ್ತಾ ಹೇಳ್ತಾ ಆಡ್ತಾ ಪಾಡ್ತಾ ಇದ್ದಾಗ ಅದು ತಾನೆಂಬ ಅರಿವಿನ ನಿಶ್ಚಯವ ತೋರುವುದು, ಕರ್ಮ ಹರಿಯುವುದು ಬುಧರಳು ನೀನಿರಲು. ಬುಧರು ಅಂದರೆ ಜ್ಞಾನಿಗಳು. ಜ್ಞಾನಿಗಳ ನಡುವೆ ನಾವು ಬದುಕಿದರೆ ನಮ್ಮ ಕರ್ಮದ ಜಾಲ ಹರಿದು ಹೋಗ್ತದೆ. ಅದಕ್ಕಾಗಿಯೇ ಶರಣರ ಸಂಘ ಸಿಗೋದು ಭಾಳ ದುರ್ಲಭದ. ಶರಣರ ಸಂಘ ಸಿಕ್ಕಾಗ ಅದರ ಸಂಪೂರ್ಣ ಸದುಪಯೋಗ ತಗೊಳ್ಬೇಕು, ಟೈಮ್ ಇಲ್ಲ ಅನ್ನಬಾರ್ದು. ಶರಣರ ಸಂಘದಲ್ಲಿ ಕೂಡ್ಲಿಕ್ಕೆ ಸಮಯ ಇಲ್ಲ ಅನ್ನಬಾರ್ದು. ಸದಾಕಾಲ ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಪ್ಪ, ಅದು ನಮ್ಮ ಅಹೋಭಾಗ್ಯ ಅಂತ ತಿಳ್ಕೊಂಡು ಶರಣರ ಸಂಘದಲ್ಲಿ ಬದುಕಬೇಕು ಅನ್ನುವ ಮಾತನ್ನು ಅಕ್ಕ ಹೇಳಿದಳು. ಅದಕ್ಕಾಗಿಯೇ ಉಡುತಡಿಯಿಂದ ಹರಿದು 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 ಕಷ್ಟ ನಷ್ಟಗಳನ್ನು ಅನುಭವಿಸಿ ಕಲ್ಯಾಣಕ್ಕೆ ಬರ್ತಾ ಇದ್ದಾಳೆ. ಅಲ್ಲಿ ಶರಣರ ಸಂಘದ ಮಹತ್ವ ಎಲ್ಲ ವಚನದ ಹೇಳಿದ ನಂತರ ಇನ್ನು ತಾನು ಹೋಗಲಿಕ್ಕೆ ಎದ್ದು ತಯಾರಾಗ್ತಾಳೆ. ಉಳಿದವರೆಲ್ಲರೂ ಕೂಡ ಮನೆಯವರು ಮಕ್ಕಳು ಆದಿಯಾಗಿ ಇಟ್ಕೊಂಡು ಎಲ್ಲರೂ 3-4 ದಿವಸದಲ್ಲಿ ಆಕೆಯ ಒಂದು ಪ್ರೀತಿ ಗಳಿಸ್ಕೊಂಡಿದ್ರು. ಎಲ್ಲರ ಪ್ರೀತಿಗೆ ಕಾರಣಳಾಗಿದ್ದಳು ಮಹಾದೇವಿ ತಾಯಿ. ಎಲ್ಲಿಂದ ಹೋಗಬಾರ್ದು ಅಂತ ಎಲ್ಲರೂ ಅಂಗಲಾಚಿದಾಗಲೂ ಕೂಡ ಆಕೆ ಹೇಳ್ತಾಳೆ, ನದಿ ಹರಿದರೇನೆ ಚೆನ್ನ, ಗಾಳಿ ಬೀಸಿದರೇನೆ ಚೆನ್ನ, ಸಾಧಕ ಮುಂದೆ ನಡೆದರೆ ಚೆನ್ನ. ಇಲ್ಲದಿದ್ದರೆ ಎಲ್ಲಿ ಆರಾಮ್ ಸಿಗ್ತದೋ ಅಲ್ಲಿ ಮಲ್ಕೋತ ಹೋದ್ರೆ ಊರೇ ಮುಟ್ಟೋದಾಗ್ತದೆ. ಜೋ ಸೋತಾ ಹೈ ಓ खोता है, जो सोता है वो खोता है, जो जागता है वो पाता है, जो चलता है वो पहुँचता है, जो चलता है वो ಪਹੁಂಚ್ತಾ ನಡೀತಾನೆ ಇರಬೇಕಲ್ಲ. ನಡೆದ್ರೆ ಮಾತ್ರ ದಾರಿ. ಎಷ್ಟರ ನಡೀರಿ, ನಡಿಬೇಕು. ಮತ್ತೆ ಹೆಂಗೆ ನಡಿಬೇಕು? ಒಂದು ಹೆಜ್ಜೆರ ಇಡ್ರಿ, ಮುಂದೆ ನಡಿಬೇಕು. ಒಂದು ಹೆಜ್ಜೆ ಮುಂದೆ 10 ಹೆಜ್ಜೆ ಮುಟ್ಟೋದಾಗಲ್ಲ. ಹಂಗಾಗಬಾರ್ದು. ನಮ್ಮ ಆಚಾರಗಳು 1 ಹೆಜ್ಜೆ ಮುಂದಕ್ಕೆ ಹೋಗೋದು, 10 ಹೆಜ್ಜೆ ಹಿಂದಕ್ಕೆ ಹೋಗೋದು ಆಗಬಾರ್ದು. ಯಾವಾಗಲೂ ನಡೆಯದೇ ಸ್ವಲ್ಪ ಹೊತ್ತು ನಿಂತರೂ ಚಿಂತೆ ಇಲ್ಲ, ನಿಂತೆಲ್ಲರ ನಿಲ್ಲಬೇಕು. ಇನ್ನೊಂದು ಹೆಜ್ಜೆ ಮುಂದಿಡೋಕ್ಕೆ ಪ್ರಯತ್ನ ಸದಾಕಾಲ ಮಾಡಬೇಕು. ಮಂಜಿಲಿ ಯೂಂ ಹಿ ನಹಿ ಮಿಲ್ತಾ ಅಂತ ಹೇಳ್ತಾರೆ. ಜುನೂನ್ ಹೋನಾ ಚಾಹಿಯೆ. ಯಾವುದಕ್ಕೂ ಜುನೂನ್ ಇತ್ತಂದ್ರೆ ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಅಕ್ಕನ ಆ ಜುನೂನ್ ಏನಿತ್ತಲ್ಲ, ಅಲ್ಲಿಗೆ ತಲುಪಬೇಕು, ಕಲ್ಯಾಣಕ್ಕೆ ಹೋಗಬೇಕು, ಬಸವ ದರ್ಶನ ಮಾಡಬೇಕು ಅನ್ನುವ ಆ ಒಂದು ಹಂಬಲ ಏನಿತ್ತಲ್ಲ, ಆ ಹಂಬಲ ಇರೋದ್ರಿಂದ ಎಲ್ಲಿಯೂ ನಿಲ್ಲಲಿಲ್ಲ. ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು. ಹೀಗೆ ನಡೀತಾ ಇರಬೇಕು. ಆವೋ ನನ್ನ ಚೇತನ ಆಗುನಿ ಅನಿಕೇತನ. ಎಲ್ಲೇ ಮನೆ ಕಟ್ತಾ ಅಲ್ಲೇ ನಿಲ್ಲಬೇಡ ಅಂತಕ್ಕಂಥ ಮಾತು ಅರ್ಥ ಮಾಡಿಕೊಂಡು ಮಹಾದೇವಿ ತಾಯಿ ಎಲ್ಲಿಂದ ಅವರಿಂದ ಬೀಳ್ಕೊಂಡು ಹೊರಗಾಗ್ತಾಳೆ. ಸೀರೆ ಉಡ್ಸಕ್ಕೆ ಬರ್ತಾರೆ. ಸೀರೆಯ ಭಾರನೂ ಕೂಡ ಬೇಡ ಅಂತ ಅಲ್ಲಿಂದ ಬಿಟ್ಟು ವಿನಯದಿಂದ ಅವರೆಲ್ಲರ ಪ್ರೀತಿ ಪ್ರೇಮವನ್ನು ಆಧರಿಸ್ತಾ ಮುಂದೆ ಹೋಗ್ತಾ ಇದ್ದಾಳೆ. ಒಂದು 16 ಕಿಲೋಮೀಟರ್. ಆಕೆಗೇನು 16 ಕಿಲೋಮೀಟ್ರ್ ಅಂದ್ರೆ ನಡೆಯೋದು. ನಡೀತಾ 16 ಕಿಲೋಮೀಟ್ರ್ ಬಂದ ಬಳಿಕ ಒಂದು ನೀರಿನ ತೊರೆ ಕಾಣ್ತದೆ, ಸಣ್ಣದು. ಅಲ್ಲಿ ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡು, ನೀರು ಭಾಳ ಆಸರೆ ಕೊಡ್ತದೆ ಆಯಾಸಗೊಂಡಾಗ. ಮುಖ ತೊಳ್ಕೊಂಡು ಸ್ವಲ್ಪ ನೀರು ಕುಡಿಬೇಕು ಅಂತ ಕೂಡಬೇಕು ಅಂತ ಕುಂತಿದ್ದಾಳೆ. ಅಲ್ಲಿ ಮೀನುಗಾರನೊಬ್ಬ ಬಂದು ಜಾಲ ಹಾಕಿ ಬಂದವನೇ ಈಕೆಯ ತೇಜಸ್ವಿ ಮುಖ ನೋಡಿ ಕಾಲಿಗೆ ಬಿದ್ದು ಅಳಕ್ಕೆ ಶುರು ಮಾಡ್ತಾನೆ. ಯಾಕಪ್ಪ ಏನಾಯಿತು ಅಂತ ಕೇಳಿದ್ರೆ, ನಿನ್ನೇನೆ ತಾಯಿ ನನ್ನೊಂದು ಆಗ್ತಾನೆ ಹುಟ್ಟಿರ್ತಕ್ಕಂತಹ ಕೂಸು ಏನಾಯಿತೋ ಏನೋ ಸತ್ತು ಹೋಯಿತು ಅಂತ, ಭಾಳ ವರ್ಷದ ನಂತರ ಹುಟ್ಟಿರ್ತಕ್ಕಂಥ ಮಗ ಇತ್ತು ಅಂತ ಅಳ್ತಾ ಇರ್ತಾನೆ. ಹುಟ್ಟು ಸಾವುಗಳು ಸಹಜವ ಅಂತ ತಿಳ್ಕೊಂಡು ಎಲ್ಲೇ ಆಗಲಿ ಮಹಾತ್ಮರು ನಿಂತಲ್ಲ ಅವರಿಗಾಗಿ ಸ್ವಲ್ಪ ಸಮಯ ಕೊಟ್ಟೆ ಮುಂದೆ ಹೋಗ್ತಾರೆ. ಅವನ ಕಣ್ಣೀರು ಕಂಡು ಸ್ವಲ್ಪ ಹೊತ್ತು ಅವನಿಗೆ ಸಮಾಧಾನ ಮಾಡ್ತಾಳೆ. ಸಮಾಧಾನ ಮಾಡಿಕೊಂಡವನೇ ಅವನು ಕಣ್ಣೀರು ಒರೆಸ್ಕೊಂಡು ಹೋಗಿ ಜಾಲ ಹಾಕಿ ಮತ್ತೆ ಮೀನು ಹಿಡಿಯೋಕ್ಕೆ ಶುರು ಮಾಡ್ತಾನೆ. ಮೀನು ಬಂದು ಕೂಡಲೇ ಖುಷಿ ಆಗ್ತದೆ ಅವನಿಗೆ. ತೆಗೆದು ಬುಟ್ಟಿಯಲ್ಲಿ ಹಾಕ್ತಾ ಇರ್ತಾನೆ. ಮಹಾದೇವಿ ಎದ್ದು ಹೋಗ್ತಾಳೆ ಅಲ್ಲಿಗೆ. ಅಕ್ಕ ಅಲ್ಲಿಗೆ ಎದ್ದು ಹೋಗಿ ಹೇಳ್ತಾಳೆ, ಅಲ್ಲಪ್ಪ ನಿನ್ನ ಮನೆಯಾಗ ಒಂದು ಕೂಸು ಸತ್ರ ನಿನಗೆ ಎಷ್ಟು ದುಃಖ ಆಯಿತು, ಆದರೆ ಈ ಮೀನುಗಳು ಸತ್ತಂಗೆಲ್ಲ ನಿನಗೆ ಎಷ್ಟು ಖುಷಿ ಆಗ್ತದೆ. ಇದು ಬಹಳ ಹಾಸ್ಯಾಸ್ಪದ ಅದ ನಿನಗೆ. ಇನ್ನೊಬ್ಬರ ದುಃಖ ನೋಡಿ ಕೊರಗದೆ ಮರಗದೆ ಇರ್ತಕ್ಕಂತಹ ಮನ ನಿನ್ನ ದುಃಖಕ್ಕೆ ಯಾರು ಕೊರಗಬೇಕು?
ಆ ತಾಯಿ ಯಾವ ಮೀನಿಗೆ ಹಿಡಿದಿದೋ ಅದರ ಬಂಧು ಬಳಗ, ಅದರ ತಾಯಿ, ಅದರ ಜೀವನೂ ಕೂಡ ನಿನ್ನ ಕೂಸಿನಷ್ಟೇ ಮಹತ್ವವಾದದ್ದು ಅಂತ ಅವನಿಗೆ ತಿಳಿಸಿ ಹೇಳ್ತಾಳೆ. ನಿನ್ನ ದುಃಖ ಜಗಕ್ಕೆ ನಗೆಗೆಡೆ. ಆ ಒಂದು ವಚನನೂ ಕೂಡ ಆ ಘಟನೆ ಮೇಲೆ ಬರೆದಿದ್ದಳಕ್ಕೆ. ಜಾಲಗಾರನೊಬ್ಬ ಜಲವ ಹೊಕ್ಕು ಶೋಧಿಸಿ ಹಲವು ಪ್ರಾಣಿಯ ಕೊಂದು ನಲಿದಾಡುವ, ತನ್ನ ಮನೆಯಲ್ಲೊಂದು ಶಿಶು ಸತ್ತಡೆ ಅದಕ್ಕೆ ಮರುಗುವಂತೆ ಅವಕೇಕೆ ಮರುಗ. ಜಾಲಗಾರನ ದುಃಖ ಜಗಕ್ಕೆಲ್ಲ ನಗೆಗೆಡೆ. ಇದು ಕಾರಣ ಚೆನ್ನಮಲ್ಲಿಕಾರ್ಜುನನ ಭಕ್ತನಾಗಿರ್ದು ಜೀವಹಿಂಸೆಯ ಮಾಡುವ ಮಾದಿಗರನೇನೆಂಬನಯ್ಯ. ಆಕಿ ಗುರು ಬಸವಣ್ಣನವರ ಕರುಳ ಬಳ್ಳಿಯದಳು. ಅದಕ್ಕಾಗಿ ಕೊಲುವನೇ ಮಾದಿಗ. ಅದೇ ಧ್ವನಿ ನಾವು ನೋಡ್ತೀವಿ ಶರಣರ ವಚನದಲ್ಲಿ. ಎಲ್ಲಿನೂ ಯಾರು ಎಲ್ಲೇ ನಿಂತು ಮಾತಾಡಲಿ ಅದರ ಅಂಡರ್ ಕರೆಂಟ್ ಬಸವಣ್ಣವರೇ ಇರ್ತಾರೆ. ಅವೇ ಶಬ್ದಗಳು, ಅವೇ ನುಡಿಗಳು, ಅದೇ ಭಾವ ಬರುವಂತಹ ಮಾತು. ಎಲ್ಲ ಕಡೆಯೂ ಕೂಡ ಒಂದೇ ತತ್ವದ ಹೂಗಳು ಬೇಕಾದಷ್ಟದ ಸರಗಳದಾಗ. ಒಂದು ಸರ ಮಾಲೆಯಲ್ಲಿ ಹೂ ಬೇಕಾದಷ್ಟವದ, ದಾರ ಒಂದೇ, ದಾರ ಇರೋದು ಒಂದೇ. ಅದೇ ರೀತಿಯಾಗಿ ಎಲ್ಲ ಶರಣರ ವಚನಗಳನ್ನು ತಗೊಂಡ್ರೆ ಎಲ್ಲ ಶರಣರ ವಚನಗಳಿಗೆ ಮಧ್ಯದಲ್ಲಿ ಬಂದಿರತಕ್ಕಂತಹ ದಾರ ಯಾವುದದ? ಗುರು ಬಸವಣ್ಣ ಅಂತಕ್ಕಂತಹ ದಾರನೇ ಎಲ್ಲದರಲ್ಲ. ಅದಕ್ಕೇನೆ ಬಸವಣ್ಣರ ವಚನಗಳು ಓದಿದ್ರೆ ಎಲ್ಲರ ವಚನ ಓದಷ್ಟೇ ಸಂತೋಷ ಆಗ್ತದೆ. ಆಕೆ ಹೇಳ್ತಾಳೆ, ಇಂತಹ ಒಂದು ಜೀವ ಹಿಂಸೆ ಮಾಡಬಾರ್ದು ಅಂತ ಮೀನುಗಾರನಿಗೆ ತಿಳಿ ಹೇಳಿದಾಗ ಅವನು ಕೂಡ ಮಹಾದೇವಿ ತಾಯಿಗೆ ಸಾಷ್ಟಾಂಗ ಹೇಳಿ ತಪ್ಪು ಒಪ್ಪಿಕೊಂಡು ಹಿಡಿದ ಮೀನುಗಳನ್ನೆಲ್ಲ ನೀರಲ್ಲಿ ಬಿಟ್ಟು ಅವನು ಹೇಳ್ತಾ. ಯಾಕೆಂದ್ರೆ ಅವರ ವಾಣಿಯಲ್ಲಿ ಭಾಳ ದೊಡ್ಡ ಶಕ್ತಿ ಇರ್ತದೆ. ನೀವು ಹೇಳಿದ್ರೆ ಯಾರೂ ಕೇಳಂಗಿಲ್ಲ. ಆದರೆ ಆಕೆಯ ವಾಣಿಯಿಂದ ಅವನ ಜೀವನವೇ ಪರಿವರ್ತನೆ ಆಗ್ತದೆ. ಬೇರೆ ಕಾಯಕ ಮಾಡುವಂಥವನಿಗೆ ಬೇರೆ ಕಾಯಕಕ್ಕೆ ಪ್ರೇರೇಪಣೆ ಮಾಡಿ ಮಹಾದೇವಿಯಲ್ಲಿಂದ ಹೋಗುವ ಮುನ್ನ ಕೇಳ್ತಾಳಪ್ಪ, ಕಲ್ಯಾಣ ಎಷ್ಟು ಇಲ್ಲಿಂದ ಅಂತ ಕೇಳ್ದೆ. ಅಲ್ಲಿ ಬರೋವರೆಗೂ ಕಲ್ಯಾಣ ಎಷ್ಟು ಅಂತ ಯಾರಿಗೂ ಕೇಳೇ ಇಲ್ಲ. ಭಾಳ ದೂರದ, ಯಾಕೋ ಸಮೀಪ ಬರ್ತಾ ಇದ್ದಂಗೆ ಆ ಗೌಡ್ರ ಮನೆಯಾಗ ಉಳ್ಕೊಂಡ ಮೇಲೆ ಸಮೀಪ ಬಂದಿನಿ ಅನ್ನಿಸ್ತು. ಕಲ್ಯಾಣ ಎಷ್ಟು ಅಂತ ಕೇಳಿದ್ರೆ ಇಲ್ಲಿಂದ 30 ಮೈಲಿ ಅಂತ ಹೇಳಿದ್ರು. ಇದು ಯಾವ ಊರು ಅಂದರೆ ಇದು ಕಲಬುರಗಿ ಅಂತ ಹೇಳ್ದ. ಎಷ್ಟು ಖುಷಿ ಆಯಿತು ಅಂತ ಕೇಳಿದ್ರೆ ಕಲಬುರಗಿಗೆ ಬಂದರೆ ಅದು ಕಲ್ಯಾಣಕ್ಕೆ ಬಂದಂಗನೇ ಆಯಿತು. ಭಾಳ ಸಂತೋಷದ ಮನಗಳೆಲ್ಲವೂ ಕೂಡ ರೋಮಾಂಚಿತ ಆಗ್ತವೆ. ಆಕೆ ನಿರ್ಧಾರ ಮಾಡ್ತಾಳೆ, ಇನ್ನು ಮೇಲೆ ನಿಲ್ಲೇಬಾರ್ದು ಎಲ್ಲಿನೂ. ಒಂದೇ ಸಮನೆ ನಡಿಬೇಕು, ಇನ್ನೇನು ಸಮೀಪ ಬಂದೆ ಅಂತ ಒಂದೇ ಸಮನೆ ನಡೆಯೋಕ್ಕೆ ಪ್ರಾರಂಭ ಮಾಡ್ತಾಳೆ. ಆವಾಗ ಅವನು ಕೇಳ್ತಾನವ್ವ, ನಾನು ನಿಮಗೆ ಬಿಡೋಕ್ಕೆ ಬರಲೇನು ಅಂತ. ಇಲ್ಲಪ್ಪ, 300 ಮೈಲಿ ನಡೆದವಳಿಗೆ 30 ಮೈಲಿ ಎಷ್ಟು? ಇದಂತೂ ಶರಣರ ನಾಡು, ಬೇಡ ನಿನ್ನ ಕಾಯಕದಲ್ಲಿ ನೀ ತೊಡಗು ಅಂತ ಹೇಳಿ ಬರಬರನೆ ಇನ್ನೊಂದು 8-10 ಕಿಲೋಮೀಟ್ರ್ ತನಕ ನಡೀತಾಳೆ. ಸ್ವಲ್ಪ ಕಾಡು ದಾರಿ ಬರ್ತದೆ. ಆ ಕಾಡು ದಾರಿಯಲ್ಲಿ ಬಂದಿರತಕ್ಕಂಥ ಗಿಡಗಳೆಲ್ಲ ಹಣ್ಣು ಹಂಪಲ, ಗಿಳಿ, ಕೋಗಿಲೆ, ನವಿಲುಗಳು ತುಂಬಿರ್ತಕ್ಕಂತಹ ಸುಂದರವಾಗಿರ್ತಕ್ಕಂತಹ ಅರಣ್ಯ ಅದು. ಅಲ್ಲಿಂದ ಬರ್ತಾ ಬಿದ್ದ 4-6 ಹಣ್ಣುಗಳು. ಬೆಳಗ್ಗೆ ಹೊರಟಿದ್ದಳು ಅವ್ರ ಮನೆಯಿಂದ, ಹೊಟ್ಟೆ ಚುರುಗುಟ್ಟಿ ಒಂದು 4-6 ಬಿದ್ದ ಹಣ್ಣುಗಳನ್ನು ತಿಂತಾಳೆ. ಹೊಂಡದಲ್ಲಿ ನೀರು ಕುಡಿತಾಳೆ. ಯಾಕೋ ಆಕೆಗೆ ಒಂದು ರೀತಿಯಿಂದ ಗಿಡ ನೋಡಿದಾಗ ಋಣಭಾವ ಅನ್ನಿಸ್ತದೆ. ಇನ್ನೂ ಈ ಗಿಡಗಳ ಹಂಗಿನಲ್ಲಿ ನಾನಿದ್ದೀನಲ್ಲ, ಇಷ್ಟು ಹಣ್ಣು ತಿಂತಾ ನೀರು ಕುಡಿತಾ ಇವುದರ ಹಂಗಿಗೂ ನಾನು ಒಳಗಾದೆನಲ್ಲ ಅಂತ ಅಂದ್ಕೊಳ್ತಾ ಬರ್ತಾ ಈಗ ಸ್ವಲ್ಪ ನಿರುಮ್ಮಳಾಗಿದೆ ಮನಸ್ಸು. ಚೆನ್ನಮಲ್ಲಿಕಾರ್ಜುನ ಜೊತೆಗೆ ಸಿಟ್ಟಿನಿಂದಲ್ಲ ಪ್ರೇಮದಿಂದ ಮಾತಾಡ್ತಾಳೆ. ಎಷ್ಟು ಚಂದ ಹೇಳ್ತಾಳೆ, ವರದಿ ಕೊಡ್ತಿರಲ್ಲ ನೀವು ಗಂಡನ ಮನೆಯಾಗ ಹೋದಾಗ ಅತ್ತೆ ಹೆಂಗಿದ್ದಳು, ಮಾವ ಹೆಂಗಿದ್ರು, ಅವ್ರೇನು ಕೊಟ್ಟರು, ಇವರೇನು ಕೊಟ್ಟರು ಅಂತ ವರದಿ ಕೊಡ್ತಿರಲ್ಲ ತವ್ರ ಮನೆಗೆ ಬಂದಮೇಲೆ. ಹಾಗೆ ವರದಿ ಕೊಡ್ತಾಳೆ. ಎಷ್ಟು ಚೆಂದಾಗಿ ವರದಿ ಕೊಡ್ತಾಳಂದರೆ, ಒಡಲ ಕಳವಳಕ್ಕಾಗಿ ಅಡವಿಯ ಪೊಕ್ಕೆನು, ಹಸಿವು ಅಂತ ತಿಳ್ಕೊಂಡು ಒಡಲ ಕಳವಳಕ್ಕಾಗಿ ನಾಡು ಬಿಟ್ಟು ಕಾಡನ್ನು ಹೊಕ್ಕೆ ದೇವ, ಗಿಡುಗಿಡುದಪ್ಪದೆ ಬೇಡಿದೆ ಎನ್ನಂಗಕ್ಕೆಂದು. ನನ್ನ ಹಸಿವಿಗಾಗಿ, ನನ್ನ ಶರೀರಕ್ಕಾಗಿ, ಹೊಟ್ಟೆಗಾಗಿ ನಾನು ಪ್ರತಿಯೊಂದು ಗಿಡಕ್ಕೂ ಕೇಳಿದೆ. ಅವು ನೀಡಿದವು ತಮ್ಮ ಲಿಂಗಕ್ಕೆಂದು. ನಾನು ಕೇಳಿದೆ ನನಗಾಗಿ, ಅವು ಯಾರಿಗಾಗಿ ನೀಡಿದವು? ನಿಮಗಾಗಿ ನೀಡಿದವು. ತಮ್ಮ ಲಿಂಗಕ್ಕೆಂದು. ಶಬ್ದ ನೋಡ್ರಿ ಎಷ್ಟು ಚಂದದ. ನೀಡಿಸ್ಕೊಂಡಿರ್ತಕ್ಕಂಥ ಮಹಾದೇವಿ ಯಾರಂತ ತಿಳ್ಕೊಂಡ್ರವು ಗಿಡಗಳೆಲ್ಲ? ನಾವು ನಮ್ಮ ಲಿಂಗಕ್ಕೆ ನೀಡ್ತಾ ಇದ್ದೀವಿ, ಪರಮಾತ್ಮನಿಗೆ ನೀಡ್ತಾ ಇದ್ದೀವಿ ಅಂತಕ್ಕಂಥ ಭಾವನೆಯಿಂದ ನೀಡಿದವು. ಅದಕ್ಕಾಗಿ ದೇವ ನನಗೊಂದು ಕೊರಗದ, ಆನು ಬೇಡಿ ಭವಿಯಾದೆ, ಅವು ನೀಡಿ ಭಕ್ತರಾದವು. ನಾನು ಕೇಳಿ ನಾನು ಭವಿಯಾಗಿ ಬಿಟ್ಟೆ. ಆದರೆ ಅವು ನೀಡಿ, ನಿಮಗಾಗಿ ನೀಡಿ, ತನ್ನ ಚೈತನ್ಯಕ್ಕಾಗಿ ನೀಡಿ, ಲಿಂಗಕ್ಕಾಗಿ ನೀಡಿ, ದೇವನಿಗಾಗಿ ನೀಡಿದೆವು ಅನ್ನೋ ಭಾವದಿಂದ ಅವು ಭಕ್ತರಾದವು. ಇನ್ನು ಬೇಡಿದ ನಾದಡೆ ಚೆನ್ನಮಲ್ಲಿಕಾರ್ಜುನ ನಿಮ್ಮಾಣೆ. ಹಿಂಗೆ ಭವಿ ಆಗಲ್ಲ. ಇನ್ನು ಬೇಡೋದು ಕೂಡ ಭವಿತನದು, ನೀಡೋದು
ಭಕ್ತತನ ಅದ. ಅದಕ್ಕಾಗಿ ಸಾಕಿನ ಹಣ್ಣು ಹಂಪಲುಗಳು ಕೂಡ ಬೇಡುವವ ದುಃಖಿ ಆಗ್ತಾನೆ. ಯಾಚನೆ ಜಗತ್ತಿನಲ್ಲಿ ಎಲ್ಲಕ್ಕಿಂತಲೂ ಭಾಳ 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 ಕಠಿಣವಾದ ಕೆಲಸ, ತಲೆ ತಗ್ಗಿಸೋ ಕೆಲಸ ಅಂದರೆ ಇನ್ನೊಬ್ಬರ ಮುಂದೆ ಕೈ ಚಾಚೋದು. ಎಷ್ಟೇ ಅಂಬಲಿ ಗಂಜಿನೇ ಕುಡಿಲಿ, ಇನ್ನೊಬ್ಬರ ಮನೆಗೆ ಹೋಗಿ ಕಡ ತರೋದಲ್ಲ. ನಮ್ಮ ಹಿಂದಿನವ್ರು ಹೇಳ್ತಿದ್ರು, ಏನದ ಅದರೊಳಗನೆ ಉಣ್ಬೇಕು ಹೊರತಾಗಿ ಪಕ್ಕದ ಮನೆಗೆ ಕೈ ಚಾಚಿ. ಒಬ್ಬೊಬ್ರಿಗೆ ರೂಢಿನೇ ಇರ್ತದಂತ, ಎಲ್ಲ ಬೇಜವಾಬ್ದಾರಿ ತಂದು ಬದುಕೋದು, ಪಕ್ಕದ ಮನೆ ಹೋಗಿ ತರೋದು ಇಷ್ಟಿಷ್ಟು. ಅದಕ್ಕೆ ಹಂಗೆ ಹೇಳ್ತಾರೆ, ಎಲ್ಲಕ್ಕಿಂತಲೂ ಭಾಳ ಯಾಚಕತ್ವ ಭೀಕರತ್ವ ಅಂತ ಹೇಳ್ತಾರೆ. ಯಾಚನೆ ಮಾಡೋದೇನದ ಅದು ಅತ್ಯಂತ 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 ಕೀಳು ಥರದಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಯಾಚಕತ್ವ ಬೇಡ, ಇನ್ನು ಮೇಲೆ ಬಿಟ್ಟು ಬಿಡಬೇಕು. ಯಾಕಂದರೆ ಭವಿ ಆಗ್ತೀವಿ ಅನ್ನೋ ಅರ್ಥ ಇಷ್ಟು ಚಂದ ಹೇಳ್ತಾಳೆ. ಬೇಡಿ ಭವಿ ಆದೇನು ಅಂದರೆ ಋಣ ಆಗ್ತದಲ್ಲಿ. ಋಣ ಆದ ಕೂಡಲೇ ಮತ್ತೆ ಕೊಡಬೇಕಲ್ಲ, ತಿರುಗಿಸಿ ಕೊಡಬೇಕಂದ್ರೆ ಈ ಜನ್ಮದಾಗೆ ಕೊಡ್ಲಿಕ್ಕಾಗಲಿಲ್ಲ ಅಂದ್ರೆ ಅವ್ರಿಗೆ ಕೊಡೋ ಸಲುವಾಗ ಹುಟ್ಟು ಬರಬೇಕು, ಗ್ಯಾರಂಟಿ ಅದ, ಹೌದಿಲ್ಲ? ಮತ್ತು ಕೊಟ್ಟು ಅವು ಲಿಂಗಕ್ಕೆಂದು ಕೊಟ್ಟವು, ಅವು ಲಿಂಗಕ್ಕ ಅಂತ ಕೊಡೋದೇನೆ. ಒಂದು ವೇಳೆ ನಾನು ಇವರಿಗೆ ಸಾಲ ಕೊಡ್ತಿದ್ದೀನಿ ಅಂತ ಕೊಡುವವ ನಾನಿದ್ದೀನಿ ಅಂತ ತಿಳ್ಕೊಂಡು ಕೊಟ್ಟರೆ ಅವು ಕೂಡ ಮತ್ತೆ ಹುಟ್ಟು ಬರಬೇಕಾಗ್ತದೆ. ಎರಡದ ಇದ್ರೊಳಗೆ ಲೆಕ್ಕ ಹಾಕಿರಿ ನೀವು. ಈ ಜೀವನನೇ ಕರ್ಮಜಾಲದ ಒಂದು ತಾಣ ಅದ. ನಮಗೆ ಹುಟ್ಟಬೇಕು, ಕೊಟ್ಟವರು ಹುಟ್ಟಬೇಕು, ತಗೊಂಡವರು ಹುಟ್ಟಬೇಕು. ಸುಮ್ಮನೆ ಮೇಘ ಜಲದಿಂದ ಹನಿ ಬಿದ್ದಂಗೆ ಹುಟ್ಟಿದವರಲ್ಲ. ಇದು ಋಣದ ಜಾಲ, ಇಲ್ಲೊಂದು ಅಂತರ್ಜಾಲ ನೆಟ್ವರ್ಕ್ ಅದ. ಇದು ಯಾರ್ದು? ಕೊಟ್ಟೋರ್ದು ಮತ್ತು ತೊಗೊಂಡವ್ರು ಎದಕ್ಕೆ ಬಂದಿರ್ತಾರೆ? ಕುಡಕ್ಕೆ ಬಂದಿರ್ತಾರೆ. ಕೊಟ್ಟವರು ತೊಗೊಳಕ್ಕೆ ಬಂದಿರ್ತಾರೆ. ನೀವು ಯಾವಾಗಾರ ಅಂತೀರಿ ನೋಡಿ, ಭಾಳ ಮೀರೇ ಹೋಯ್ತು, ತೊಗೊಂಡವ್ರು ವಾಪಸ್ ಕೊಡಲಿಲ್ಲ ಅಂದ್ರೆ ಹೋಗ್ಲಿ ಬಿಡು, ಅವ್ರದ್ದೇ ಇದ್ದಿರ್ಬೇಕಂತ, ಅವ್ರದ್ದೇ ತೊಗೊಂಡಿರ್ಬೇಕು ಅಂತೀವಿ ಕೊನೆ ಟೈಮ್ನಾಗ. ಅದು ಮೊದಲೇ ಹೊಳೆಯಲ್ಲ, ನಮ್ಮ ಮೊದಲೇ ಹೊಳೆದ್ರೆ ಇನ್ನೂ ಸುಖಿಯಾಗಿರ್ತೀವಿ. ಯಾರ್ದು ಇರ್ತದೋ ಅವ್ರದ್ದು ಹೋಗ್ತದೋ ಅಂತಂದ್ರೆ ಭಾಳ ಸುಖಿಯಾಗಿರ್ತೀವಿ. ಅದಕ್ಕೆ DVG ಭಾಳ ಚೆಂದಾಗಿ ಹೇಳ್ತಾರೆ, ಅರಿಮಿತ್ರ ಸತಿಪುತ್ರ ಬಂಧು ಬಳಗವದೆಲ್ಲ, ಅರಿಮಿತ್ರ ಸತಿಪುತ್ರ ಬಂಧು ಬಳಗವದೆಲ್ಲ, ಕರುಮದವತಾರಗಳ ಋಣಲತೆಯ ಚಿಗುರೋ, ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ, ಉರಿಮಾರಿಯಾದೀತೋ ಮಂಕುತಿಮ್ಮ. ಅರಿ ಅಂದ್ರೆ ವೈರಿನೇ ಆಗಲಿ ಮತ್ತು ಮಿತ್ರನೇ ಆಗಲಿ, ಅರಿ ಮಿತ್ರ ಸತಿ ಪುತ್ರ ಇವರು ಕೂಡ ಅವರೇರಂತ. ನಮ್ಮ ಸುತ್ತಮುತ್ತ ಏನು ಹರಡ್ಯದ ಸಂಸಾರ, ಇವ್ರು ತೊಗೊಳಕರ ಬಂದಾರ, ಕುಡಕರ ಬಂದಾರ, ಇಷ್ಟು ತಿಳ್ಕೊಂಡ್ರೆ ಭಾಳ ನಿಶ್ಚಿಂತ ಇರ್ತದೆ ಜೀವನ. ಇವ್ರು ಕೊಡ್ಲಿಕ್ಕರ ಬಂದಾರ, ತೊಗೊಳ್ಳಿಕ್ಕರ ಬಂದಾರ. ನಾವು ಅನ್ಕೋತಿರ್ತೀವಿ ನಮ್ಮ ಕಾಯ್ಲಕ್ಕೆ ಬಂದಾರ ಅಂತ. ಇವ್ರು ಕಾಯೋದು ಹೆಂಗದ ಅಂದ್ರೆ ಕುರಿ ಕಾಯ್ದಂಗೆ ಅಂತಾರವ್ರು. ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ. ಕುರಿ ಯಾಕೆ ಭಾಳ ತಪ್ಪಲು ಎಲ್ಲೆಲ್ಲೋ ಹೋಗೋಗಿ ಯಾಕೆ ತಂದು ಹಾಕ್ತಾನೆ ಕುರುಬ? ಹೆಂಗಾಯ್ತು ಹಂಗೆ ದುಡ್ಡು ಬರ್ತದೆ, ಹೌದಿಲ್ಲ? ಹಂಗಂತ ತಿಳ್ಕೊಂಡು ನಮಗೆ ಭಾಳ ಚಂದ ಮಾಡ್ತಾರಂತ ಮಗ್ನ ಆಗಬೇಡ ಮನವೇ. ಇದು ಕುರಿಯಾಗಿ ನಿನಗೆ ಒಂದು ದಿನ ಉರಿ ಆಗ್ತದೆ. ಇದು ಇಲ್ಲೇ ನಿನ್ನ ಜಾಲದಲ್ಲಿ ಫಸಾಸ್ತದ. ಅದಕ್ಕಾಗಿ ಇಲ್ಲಿ ಏನದ, ನೀ ಭಾಳ ಎಚ್ಚರದಿಂದ ಆವಸೆಗಲ್ಲಿನ ಮೇಲೆ ಕಾಲಿಟ್ಟಂಗೆ ನಿರ್ಲಿಪ್ತವಾಗಿರೋದನ್ನು ಕಲಿಬೇಕು. ಇಲ್ಲದಿದ್ದರೆ ನೀವು ಭಾಳ ಸಲ ಹೇಳಿ ನಾನು ಅಷ್ಟಕ್ಕಿಷ್ಟ ಆದ್ರೆ ಇಷ್ಟಕ್ಕೆಷ್ಟು ಅಂತ. ಎಮ್ಮೆ ಕತಿ ಗೊತ್ತದಲ್ಲ ನೀವು? ಒಂದು ಗ್ಲಾಸ್ ಮಜ್ಜಿಗೆ ಕುಡ್ದಿದ್ದಕ್ಕೆ ಅವ್ರ ಮನೆ ಮುಂದೆ ಎಮ್ಮೆಯಾಗಿ ಬಂತಂತದ್ದು. ಲೆಕ್ಕ ಹಾಕಿ ನೀವು ಒಂದು ಗ್ಲಾಸ್ ಮಜ್ಜಿಗೆಗೆ ಎಮ್ಮೆಯಾಗಿ ಜೀವನ ಪರ್ಯಂತ ದುಡಿಬೇಕಾಯ್ತದಂದ್ರೆ ನೆನಪು ಮಾಡ್ಕೋರಿ, ಯಾರ್ಯಾರ ಹತ್ರದ್ದು ಏನೇನು ತೊಗೊಂಡಿವಿ. ಸುಮ್ಮನೆ ಯಾಕೆ ಮತ್ತು ಒಂದೊಂದು ಜನ್ಮ ಬರಬೇಕು. ಅಯ್ಯೋ ಕೊಟ್ಟೋರಿಗೆ ಅವ್ರಿಗೆ ನೆನಪೇ ಹೋಗ್ಯದಂತ ಹಂಗೆ ಕೂಡಬೇಡ. ಅದು ಜನ್ಮಕ್ಕಾದರೂ ಮುಟ್ಟಿಸ್ಬೇಕಾಗ್ತದೆ. ಇಲ್ಲಾಂದ್ರೆ ಭಾಳ ಕಷ್ಟ ಜೀವನ. ಸದ್ಯನೇ ಅನೇಕ ಜೀವಂತದ ಘಟನೆಗಳು ನೀವು ಬದುಕಲು ಕಲೀರಿ, ಹೋದ್ರಿ ಭಾಳ ದಾಖಲೆ ಪೂರ್ವಕವಾದ ಕೊಟ್ಟರೆ ವಿದೇಶಗಳಲ್ಲಿನೂ ಕೂಡ ಭಾಳ ಸಂಶೋಧನೆ ಅದ್ರ ಮೇಲೆ ನಡೆದು ಸುಮಾರು 30,000 ಘಟನೆಗಳು ಅದ್ರ ಮೇಲೆ ಬರೆದಿದ್ದಾರು. ಪ್ರಜ್ಞೆ ಇರ್ತಕ್ಕಂಥವ್ರ ಬಗ್ಗೆ, ಅಂದ್ರೆ ನಾನು ಎಲ್ಲಿ ಹುಟ್ಟಿದ್ದೆ, ಏನು ಮಾಡಿದ್ದೆ, ಏನಾಯಿತು ಅಂತ ಬರೆಯೋರ ಬಗ್ಗೆ. ಅದರೊಳಗೆ ಪಾಕಿಸ್ತಾನದೊಳಗೆ ಈಗಲೂ ಅದ. ನಿಮಗೆ ಮತ್ತೊಂದು ಸಲ ಹೇಳಿದ್ದೆ, ಈ ಮಾತು ನೆನಪು ಮಾಡ್ಕೊಳ್ಳೋಣ. ಪಾಕಿಸ್ತಾನದೊಳಗೆ ಒಬ್ಬ ಸಂತದನ, ಬಾಂಬೆಯೊಳಗನ ಒಬ್ಬ ಸಂತ ರಮೇಶ್ ಚಂದ್ರಜಿ, ಸಾಧು ರಮೇಶ್ ಚಂದ್ರಜಿ ಅಂತಕ್ಕಂಥ ಸಾಧು ಪಾಕಿಸ್ತಾನಕ್ಕೆ ಹೋದಾಗ ಅವನು ಹೇಳಿದಾನೆ, ನೀನು ಇಲ್ಲಿ ಹೆಂಗೆ ಬಂದೆ ಅಂತ ಕೇಳಿದ್ರೆ, ನಾ ಬಾಂಬೆಯಿಂದ ಬಂದಿನಂತ ಇವನು ಹೇಳಿದ ಕೂಡಲೇ ಅವನು ನೆನಪು ಮಾಡ್ಕೊಂಡು ಹೇಳ್ದ, ತನ್ನ ಹಿಂದಿನ ಜೀವನದ ಘಟನೆ ಹೇಳ್ದ. ನಾನು ಸನ್ಯಾಸಿ ಹೆಂಗಾದೆ ಅಂತ ಹೇಳಿದ. ನಾನು ಒಂದೇ ಜೀವನದಲ್ಲಿ ಅವನಿಗೆ ಘಟಿಸಿರ್ತಕ್ಕಂಥ ಘಟನೆಗಳು. ಮಂಗಳೂರಿನವನಾಗಿರ್ತಕ್ಕಂಥ ಅವನು ಏನು ಕೆಲಸ ಇರಲಾರ್ದೆ ಕುಂತಿದ್ದ. ಅವನ ಗೆಳೆಯ ಒಬ್ಬ
ಬಾಂಬೆದಲ್ಲಿ ಹೋಗಿ ಬಿಸ್ನೆಸ್ ಮಾಡ್ತಿದ್ದ. ಇವನೇನು ಕೆಲಸ ಇಲ್ಲದೆ ಕುಂತಾನಂತೆ. ಇವನ ಮೇಲಿನ ಪ್ರೀತಿಯಿಂದ ಕರುಣೆಯಿಂದ ಇವನಿಗೆ ಕರ್ಕೊಂಡೋಗಿ ವರ್ಕಿಂಗ್ ಪಾರ್ಟ್ನರ್ ಮಾಡ್ಕೊಂಡವನು. ವರ್ಕಿಂಗ್ ಪಾರ್ಟ್ನರ್ ಮಾಡ್ಕೊಂಡ ಮೇಲೆ ಅವನು ಇಬ್ಬರು ಕೂಡ ಸಮವಾಗಿ ಹಂಚ್ಕೊಂಡ್ರು. ಇನ್ನೊಂದು 2 ಲಕ್ಷ ಏನೋ ಆದಾಯ ಆಯಿತು. ಆದಮೇಲೆ ಸ್ವಲ್ಪ ಭಾಳ ದಿವಸ ಆಯ್ತು ಊರಿಗೆ ಹೋಗೋಣ ಅಂತ ಇಬ್ಬರು ಬರ್ತಾಯಿದ್ರು. ನಡು ಒಂದು ಲಾಡ್ಜ್ನೊಳಗೆ ಉಳ್ಕೊಂಡ್ರು. ಇವನ ಚಿತ್ತ ಏನಾಯಿತು ಅಂದ್ರೆ ಇದರೊಳಗೆ 2 ಲಕ್ಷ ಅದಾವ, ಮತ್ತು ಮನೆಗೆ ಹೋದ್ರೆ 2 ಲಕ್ಷದಾಗ ಅರ್ಧ ಆಗ್ತದೆ ಅವನಿಗೂ ನನಗೆ, ಅದಕ್ಕೆ ಇವನಿಗೆ ಇಲ್ಲೇ ಮುಗಿಸ್ಬಿಡ್ಬೇಕು ಅಂತ ಅವನ ಮನಸ್ಸಿನೊಳಗೆ ಬಂತು. ಅವನು ಉಪಕಾರನೂ ನೆನಪಿಟ್ಕೊಳ್ಳಿಲ್ಲ. ಅವನಿಗೆ ಹಾಲೊಳಗೆ ಹೋಟೆಲ್ಗೆ ಹೋಗಿ ಹಾಲು ತೊಗೊಂಡು ಬಂದು ಅದರೊಳಗೆ ವಿಷ ಹಾಕಿ ಕೊಟ್ಟ. ಪಾಪ ಅವ್ನು ಮಲಗಿದವ, ಏಳೇಲಿ ಇವನಿಗೆ ಉಪಕಾರ ಮಾಡಿದವ. ತಾನು ಮನೆಗೆ ಹೋದ್ಮೇಲೆ ಇವನ ಬಗ್ಗೆ ಭಾಳ ಪ್ರೇಮ ಇತ್ತು. ಅವ್ರಿಗೆಲ್ಲರಿಗೂ ವಿಶ್ವಾಸ ಇತ್ತು, ಯಾರಿಗೂ ಅನುಮಾನ ಬರಲಿಲ್ಲ. ಏನಾಯ್ತೋ ಏನೋ ಅಂದ್ಕೊಂಡ್ರು. ಒಂದೇ ಸಮನೆ ಹತ್ತರು. ಅವ್ರಿಗೆ ಅದರೊಳಗಿನ ಒಂದು 10,000 ರೂಪಾಯಿ ಕೊಟ್ಟ. ಭಾಳ ಒಳ್ಳೆಯವಂತ ಅನಿಸ್ಕೊಂಡ. 10,000 ರೂಪಾಯಿ ಕೊಟ್ಟು ಒಳ್ಳೆ ಅನಿಸ್ಕೊಂಡ. ಆದರೆ ಮುಂದೆ ಏನಾಯಿತು ಅಂದ್ರೆ ಇನ್ನೂ ಮದುವೆ ಆಗಿರಲಿಲ್ಲ. ಅವಾಗ ಒಂದು 4-5 ವರ್ಷದ ನಂತರ ಮದುವೆ ಆಯಿತು. ಮದುವೆ ಆದಮೇಲೆ 8-10 ವರ್ಷದ ನಂತರ ಭಾಳ ಎಲ್ಲೆಲ್ಲೋ ತೋರಿಸಿದ ಮೇಲೆ ಏನೇನು ಆದಮೇಲೆ ಒಂದು ಮಗ ಹುಟ್ಟದು. ಆ ಮಗ ಬಾಲಗ್ರಹ ಪೀಡಿತನಂಗೆ ಹಿಡ್ಕೊಂಡು ಭಯಂಕರ ರೋಗಕ್ಕೆ ತುತ್ತಾಗೆ ಹುಟ್ಟದ. ಎಲ್ಲೆಲ್ಲೆಲ್ಲೆಲ್ಲೋ ತೋರಿಸಿ ಅವನು ಅದರೊಳಗೆ ಬಿಸ್ನೆಸ್ಸು ಹಾಳಾಗೋಯ್ತು. ಜೊತೆಗೆ ಬಿದ್ದ ದುಡ್ಡೆಲ್ಲ ಕೋಟ್ಯಾವಧಿ ದುಡ್ಡು ಗಳಿಸಿದ್ದ. ಆ ಎಲ್ಲ ಕೋಟ್ಯಾವಧಿ ದುಡ್ಡು ಮುಗಿದೋಯ್ತು. ಮಹಲ್ ಬಿಟ್ಟು ಸಣ್ಣ ಮನೆಗೆ ಬರುವ ಪಾಳಿ ಬಂತು. ಕೊನೆಗೆ 8-10 ವರ್ಷದ ನಂತರ ಹಾಸಿಗೆ ಮೇಲೆ ಬಿದ್ದಾನ ಮಗ. ಆವಾಗ ಅವನು ಹೇಳ್ತಾನೆ, ಒಮ್ಮರ ಕಣ್ಣು ಬಿಟ್ಟು ನೋಡೋ ಮಗ, ನನಗೆ ಅಪ್ಪ ಅಂತ ಕರಿಯೋ ಒಮ್ಮರ. ಅವನ ಅಪ್ಪನೇ ಅಂತ ಕರೆದಿಲ್ಲ, ಅದು ಹುಟ್ಟಿದ ಮೇಲೆ ಅಪ್ಪ ಅಂತ ಕರಿಯೋ ನನಗೆ ಒಮ್ಮರ ಅಂತ ಹೇಳಿ ಅದ್ರ ಮುಂದೆ ಕುಂತ ಗಳ ಅಳಕ್ಕೆ ಶುರು ಮಾಡಿದ್ರೆ ಅದು ಹುಡುಗ ನಗಕ್ಕೆ ಶುರು ಮಾಡ್ತಾನೆ. ಕಿಲ ನಗಕ್ಕೆ ಶುರು ಮಾಡಿದ್ರೆ ಎಲ್ಲಿ ಕಡಿಮೆ ಆಯ್ತೇನೋ ಇವನಿಗಂತ ಭಾಳ ಖುಷಿ ಆಯ್ತದೆ ಇವನಿಗೆ. ಮಗ ಏನಾಯ್ತು, ಆರಾಮಾಯ್ತಂತ ಹಿಂಗೆ ಕಣ್ಣು ತೆಗೆದು ನೋಡ್ರೆ ಅವ ಹೇಳ್ತಾನೆ, ನಾನು ನಿನ್ನ ಮಗ ಅಲ್ಲ ಅಂತ ಹೇಳ್ತಾನೆ. ನಾನು ನಿನ್ನ ಮಗ ಅಲ್ಲ, ನೆನಪು ಮಾಡ್ಕೋ. 15 ವರ್ಷಗಳ ಹಿಂದೆ ಬಾಂಬೆಯಿಂದ ಬರುವಾಗ ಯಾವ ಲಾಡ್ಜ್ನಲ್ಲಿ ವಿಷ ಹಾಕಿ ಕೊಂದಿದ್ದಿ, ಉಪಕಾರವನ್ನು ಕೂಡ ಮರೆತು ಅವನೇ ನಾನಿದ್ದೀನಿ. ಅದಕ್ಕಾಗಿ ನೀನು ಮೊದಲಿನ ಸ್ಥಿತಿಗೆ ಬರಬೇಕು ಅಂತ 10-12 ವರ್ಷಗಳ ಕಾಲ ನಿನ್ನ ಹೆಂಡತಿಯ ಗರ್ಭವನ್ನು ಹುಡುಕಿ ನಾನು ನಿನ್ನ ಹೆಂಡತಿಯ ಗರ್ಭ ಪ್ರವೇಶ ಮಾಡಿ ನಿನಗೆ ಮಗನಾಗಿ ಹುಟ್ಟಿ ನಿನ್ನ ಎಲ್ಲ ಧನವನ್ನು ತೊಳೆದಿಟ್ಟು ನಡೆದೀನಿ. ನಾನು ನಿನ್ನ ಮಗ ಅಲ್ಲ, ನಾನು ಮುಕ್ತನಾದೆ ಅಂತ ಹೋದಂತ ಸತ್ತು ಬಿಡ್ತಾಗಿ. ಅಂದರೆ ಜೀವನದಲ್ಲಿ ಯಾವುದೇ ಇದ್ದರೂ ಕೂಡ ನಾವು ನೋಡ್ತೀವಿ, ಅದು ನಮಗೆ ಆ ಋಣಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಋಣಮುಕ್ತತನ ಮತ್ತು ಮಾಡಿದ್ರು ಪುಣ್ಯ ಕಾರ್ಯ ಮಾಡಿದ್ರು ಕೂಡ ಋಣ ಅದ, ಪಾಪ ಕಾರ್ಯ ಮಾಡಿದ್ರು ಋಣ ಅದ. ಪಾಪ ಕಾರ್ಯ ಮಾಡಿದವರಿಗಾರ ಇರಲಿ, ಅದ್ರ ಪುಣ್ಯ ಕಾರ್ಯ ಮಾಡಿದವರಿಗೂ ಅದ ಅಲ್ಲ.